ಬಾತ್ರೂಮ್ ಅಲ್ಲಿ ನಳ ಎಲ್ಲ ನೋಡಬಹುದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಸೊ ಎಕ್ಸಾಸ್ಟ್ ನೋಡಬಹುದು ಎಷ್ಟು ಸ್ವಚ್ಛವಾಗಿದೆ ಇವಾಗ ಅಂತ. ಕಾಕ್ರೋಚ್ ಸದಸ್ಯರಿಗೆ ಮೌನಾಚರಣೆ ಮಾಡ್ತಿದ್ದಾರೆ. ಇಬ್ಬರು ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ಮನೆ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇಲ್ಲ, ಸೊ ಬೇರೆಯವ್ರ ಕಡೆಯಿಂದ ಮಾಡಿಸ್ತಾ ಇದ್ವಿ. ಪ್ರತಿ ಸಲ ನಾವೇ ಮಾಡ್ಕೊತಾ ಇದ್ವಿ. ಬಟ್ ಈ ಸಲ ನಮ್ಮ ಮನೆಗೆ ಬರೋರು ಹೋಗೋರು ತುಂಬಾ ಆದರೂ ನಮಗೆ ಟೈಮೇ ಸಿಕ್ಕಿಲ್ಲ ಯಾವ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳಕ್ಕೆ. ಸೊ ಅದಕ್ಕೆ ವಿ ಯು ಕೇರಿಂದ ಮನೆ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಕರ್ಸಿದ್ವಿ. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ಒಂದು ಬೆಡ್ರೂಮ್ ಮುಗಿಸಿದ್ದಾರೆ. ಸೊ ಹೇಗೆ ಮಾಡ್ತಾಯಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ. ಹಾಗೆ ನಿಮಗೆ ನಮ್ಮದು 2 BHK. ಸೊ 2 BHK ಮನೆಗೆ ಎಷ್ಟಾಗುತ್ತೆ ಪ್ರೈಸ್ ಅಂತ ಕೂಡ ಹೇಳ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಹಾಗೆ ಇವರು ಏನೇನು ಸರ್ವಿಸ್ ಮಾಡಿಕೊಡ್ತಾರೆ. ಮೇನ್ ನಾವು ಕರೆಸಿದ್ದು ಏನಂತಂದರೆ ಕಿಚನಲ್ಲಿ ಜಿರಳೆ ಆಗಿಬಿಟ್ಟಿದ್ವು. ಸೊ ಜಿರಳೆ, ಆಮೇಲೆ ಎಕ್ಸಾಸ್ಟ್ ಫ್ಯಾನು ಅದೆಲ್ಲ ನಮಗೆ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಜಿರಳೆ ಇದ್ದಿದ್ದರಿಂದ ಪೆಸ್ಟ್ ಕಂಟ್ರೋಲ್ ಎಲ್ಲ ಮಾಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಮೇನ್ ರೀಸನ್ ಅದಕ್ಕೆ ಅಂತಲೇ ಕರೆಸಿರೋದು. ಜಿರಳೆ ತುಂಬ ಆಗ್ಬಿಟ್ಟಿದ್ವು. ಇಲ್ಲಾಂದರೆ ಪ್ರತಿ ಸಲ ನಾವೇ ಮಾಡ್ಕೊತೀವಿ. ಹಾಗೆ ಸೋಫಾ ಕೂಡ ವೆಟ್ ವಾಶ್ ಮಾಡಿ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದು 1 ಇಯರ್ ಆಗಿತ್ತು ನಾವು ವೆಟ್ ವಾಶ್ ಮಾಡಿಸಿ. ಸೊ ಎಲ್ಲನೂ ಆಗುತ್ತೆ ಅಂತ ಫುಲ್ ಮನೆ ಡೀಪ್ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀವಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಾವು ಕರೆಸಿದ್ದು ವಿ ಯು ಕೇರ್ ಸರ್ವಿಸಸ್ ಅವ್ರನ್ನ. ಇವರು ಪೆಸ್ಟ್ ಕಂಟ್ರೋಲ್ ಮತ್ತು ಕ್ಲೀನಿಂಗ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮಗೆ ಹಾಕಿರ್ತೀನಿ. ನೀವು ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಸೊ ನಾವು ಇವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಬರೀ ಕಿಚನ್ ಡೀಪ್ ಕ್ಲೀನಿಂಗಿಗೆ ಕರೆಸಿದ್ರಾಯಿತು. ಕಿಚನ್ ಡೀಪ್ ಕ್ಲೀನಿಂಗ್ ಮತ್ತು ಕಿಚನ್ ಪೆಸ್ಟ್ ಕಂಟ್ರೋಲ್ ಮಾಡಿಸಿದ್ರಾಯಿತು ಅಂತ ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಹಾಗೆ ಒಂದ್ಸಲ ನನ್ನ ಹಸ್ಬೆಂಡ್ ಸೊ ಓಕೆ 2 BHKಗೂ ಎಷ್ಟಾಗುತ್ತೆ ಫುಲ್ ಡೀಪ್ ಕ್ಲೀನಿಂಗ್ಗೆ ಅಂತ ಅವರು ಕೇಳಿ, ಸೊ ಅವ್ರ ಪ್ರೈಸ್ ಹೇಳಿದಾಗ ನಮಗೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು. ಅದಕ್ಕೋಸ್ಕರ ನಾವು ಆಪ್ಟ್ ಮಾಡಿದ ಸರ್ವಿಸ್ ಬಂದು 2 BHK ಫುಲ್ ಡೀಪ್ ಕ್ಲೀನಿಂಗ್ ಸರ್ವಿಸ್ನ ಆಪ್ಟ್ ಮಾಡಿದ್ವಿ ನಾವು. ಇವರು 3 ಜನ ಬಂದಿದ್ದರು. ಹಿಂದಿನ ದಿನ ಕಂಪ್ನಿಯವರು ಹೇಳಿರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಸೊ ಎಕ್ಸಾಕ್ಟ್ ಟೈಮಿಂಗ್ಗೆ ಬಂದಿದ್ದರು ಅವರು. ಬಂದ ತಕ್ಷಣ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಏನೇನು ಸರ್ವಿಸ್ ಪ್ರೊವೈಡ್ ಮಾಡಿದ್ರು 2 BHK ಕಂಪ್ಲೀಟ್ ಡೀಪ್ ಕ್ಲೀನಿಂಗಲ್ಲಿ ಅಂತಂದರೆ, ಸೊ ಕಿಚನ್ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಇರುತ್ತೆ. ಆಮೇಲೆ ಬಾತ್ರೂಮ್, ನಮ್ಮದು 2 ಬಾತ್ರೂಮ್ ಇತ್ತು, 2 ಬಾತ್ರೂಮ್ ಕ್ಲೀನಿಂಗ್ ಆಗಿತ್ತು. ಆಮೇಲೆ ಫ್ಯಾನ್ ಆಗಿರ್ಬೋದು, ಟ್ಯೂಬ್ಲೈಟ್ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಆಮೇಲೆ ಎಕ್ಸಾಸ್ಟ್ ಫ್ಯಾನ್ ಕ್ಲೀನ್ ಮಾಡಿಕೊಟ್ರು. ಆಮೇಲೆ ಸೋಫಾ, ಸೊ ಕಂಪ್ಲೀಟ್ ನಾವೇನು ಹೇಳ್ತೀವಿ. ಆಮೇಲೆ ಸಿಂಕ್ ಆಗಿರ್ಬೋದು. ಸೊ ಈ ಥರ ಸಮ್ ವಿಂಡೋಸ್ ಎಲ್ಲ ಓಪನ್ ಮಾಡಿದ್ದಿಲ್ಲ ನಾವು, ಅವನ್ನ ಕೂಡ ಓಪನ್ ಮಾಡಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಈ ರೂಮ್ ಕ್ಲೀನ್ ಆಯಿತು. ಆ ರೂಮಿಂದ ಎಲ್ಲ ಇಲ್ಲಿ ತಂದು ಇಟ್ಟಿದ್ದೀವಿ ಸಾಮಾನುಗಳು. ಸೊ ನೋಡ್ಬೋದು ಮಿರರು, ಕಬೋರ್ಡ್ಸ್ ಎಲ್ಲ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತ. ಕ್ಲೀನ್ ಮಾಡಿ ಮತ್ತೆ ಪೇಪರ್ಸ್ ಹಾಕ್ಕೊಟ್ಟಿದ್ದಾರೆ. ಈ ರೂಮ್ ಆಯಿತು. ಸೊ ಇವಾಗ ಬೆಡ್ಶೀಟ್ ಎಲ್ಲ ಜೋಡಿಸ್ತಾ ಇದ್ದೀವಿ. ಹಿಂಗೆ ಮಾಡ್ತಿದ್ದಾರೆ ನೋಡಿ, ಚೈನ್ ಲಿಂಕ್. ಒಬ್ಬರು ಕೊಡ್ತಾ ಇದ್ದಾರೆ, ಒಬ್ಬರು ಜೋಡಿಸ್ತಾ ಇದ್ದಾರೆ. ನನಗೆ ಇವಾಗ ಏನು ಅನಿಸ್ತಾ ಇದೆ ಅಂತಂದರೆ, ಒಂದೇ ಸಲ ಡೀಪ್ ಕ್ಲೀನಿಂಗ್ ಮಾಡಿಸಿದ್ರೆ ತುಂಬ ಕಷ್ಟ. ನೋಡ್ಬೋದು ಸಾಮಾನೆಲ್ಲ ಹೆಂಗೆ ಹರ್ಕೊಂಡ್ಬಿಟ್ಟಿದ್ವಿ. ಸೊ ಅವರೇನೋ ಕಬೋರ್ಡ್ ಕ್ಲೀನ್ ಮಾಡ್ತಾರೆ, ಬಟ್ ಇವಾಗೆಲ್ಲ ನಾವೇ ಜೋಡಿಸ್ಕೋಬೇಕು. ಇವೆಲ್ಲ ಬಟ್ಟೆನ ಮತ್ತೆ ಡಿಕ್ಲಟರ್ ಮಾಡಿ ಜೋಡಿಸ್ಕೊಳೋದು ಕಷ್ಟ ಅನಿಸ್ತಾ ಇದೆ. ಅವರೇನು ಬೇಗ ಬೇಗ ಕ್ಲೀನ್ ಮಾಡ್ತಾ ಇದ್ದಾರೆ ನಮಗೆ. ಸೊ ಅಷ್ಟು ನೋಡ್ಬೋದು ಮನೆ ಹೆಂಗಾಗಿದೆ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ನೋಡ್ಬೋದು ಇಷ್ಟು ಸಾಮಾನು, ಫುಲ್ಲು ಮನೆ ಜಾತ್ರೆ ಥರ ಆಗ್ಬಿಟ್ಟಿದೆ. ಸೊ ಇವಾಗ ಇನ್ನೂ ಜಸ್ಟ್ 2 ಬೆಡ್ರೂಮ್ದು ಇದು, ಇನ್ನು ಕಿಚನ್ದು ತೆಗೆದ್ರೆ ಅಷ್ಟೇ. ಇವರು ಬಂದ ತಕ್ಷಣ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಎಲ್ಲ ಸಾಮಾನು ಇವರೇ ತಂದಿರ್ತಾರೆ. ಸೊ ಸ್ಕ್ರಬ್ ಆಗಿರ್ಬೋದು, ಆಮೇಲೆ ಕ್ಲಾತ್ ಆಗಿರ್ಬೋದು, ಕಸ್ಬಾರ್ಗೆ, ಸೊ ಏನೇನು ಕ್ಲೀನಿಂಗ್ ಐಟಮ್ಸ್ ಬೇಕು ಎಲ್ಲನೂ ಇವರೇ ತಂದಿರ್ತಾರೆ. ಸೊ ನಮ್ದು ಏನು ಯೂಸ್ ಮಾಡಲ್ಲ ಅವರು. ಹಾಗೆ ಇನ್ನೊಂದು, ಅವ್ರು ಬಂದ ತಕ್ಷಣ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಹಿಂದಿನ ದಿನವೇ ಒಂದು ರೂಮಿಂದ ಕಬೋರ್ಡ್ಸಿಂದ ಎಲ್ಲ ಬಟ್ಟೆಗಳನ್ನ ತೆಗೆದು ಒಂದು ಗಂಟಲೆಲ್ಲ ಕಟ್ಟಿಟ್ಬಿಟ್ಟಿದ್ವಿ. ಸೊ ಬಂದ ತಕ್ಷಣ ಅವ್ರಿಗೂ ಕೂಡ ಈಸಿ ಆಯಿತು. ಹಾಗೆ ನಮಗೆ ಟೈಮ್ ಸೇವ್ ಆಗುತ್ತೆ. ಇಲ್ಲಾಂದರೆ ಅವ್ರು ಬಂದ ತಕ್ಷಣ ಎಲ್ಲ ಸಾಮಾನು ಕಿತ್ಕೊಂಡು ಕೊಡೋಕ್ಕೆ ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೋಡ್ಬೋದು ಹಿಂದಿನ ದಿನ ನೈಟ್ ಇವಷ್ಟು ಸಾಮಾನೆಲ್ಲ ತೆಗೆದಿಟ್ಟಿದ್ವಿ. ಇವಾಗೆಲ್ಲ ಕಬೋರ್ಡ್ ಜೋಡಿಸ್ಕೊತಾ ಇದ್ವಿ. ಅಲ್ಲಿ ಬೆಡ್ರೂಮ್ ನೋಡಾಗಿದೆ.
ಅವರು ಒಂದೊಂದು ರೂಮ್ ಕ್ಲೀನ್ ಮಾಡಿ ಕೊಟ್ಟ ತಕ್ಷಣ ನಾವು ಕೂಡ ಇಮಿಡಿಯೇಟಾಗಿ ಎಲ್ಲನೂ ಜೋಡಿಸ್ಕೊತಾ ಇದ್ವಿ. ಸೊ ಹಾಗೆ ನಿಮ್ಮದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಯಿತು ಏನಾದರೂ ಆಯಿತು ಅಂತ ತೆಗೆದಿಟ್ಕೋಬೇಕು. ಸೊ ಹಾಗೆ ಎಲ್ಲನೂ ಅವ್ರ ಮೇಲೆ ಡಿಪೆಂಡ್ ಆಗೋದಲ್ಲ, ಅವರೇ ಕ್ಲೀನ್ ಮಾಡಿಕೊಡ್ತಾರೆ ಅಂತ. ಸೊ ಕ್ಲೀನ್ ಮಾಡಿಕೊಡ್ತಾರೆ, ಬಟ್ ಡಿಕ್ಲಟರ್ ಎಲ್ಲ ನಾವೇ ಮಾಡ್ಕೋಬೇಕಲ್ವ. ಸೊ ಏನೇನು ಬೇಕು ಹೆಂಗೂ ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಎಲ್ಲನೂ ರಿಮೂವ್ ಮಾಡಿ ನೋಡ್ಬೋದು. ಇವಾಗ ಎಲ್ಲನೂ ನಾವು ಡಿಕ್ಲಟರ್ ಮಾಡ್ಕೊತಾ ಇದ್ವಿ, ಕಬೋರ್ಡ್ಸ್ದು ಅದೆಲ್ಲ. ಹಾಗೆ ಚಿಕ್ಕ ಪುಟ್ಟ ಕಬೋರ್ಡ್ಸು, ಡ್ರಾಸು ಮತ್ತು ಟಿ ವಿ ಯೂನಿಟ್ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಂಡ್ವಿ. ಇವಾಗ ಮನೆ ಯಾವ ಥರ ನೋಡ್ಬೋದು ಹೆಂಗಾಗಿದೆ ಅಂತ. 2 ಬೆಡ್ರೂಮ್ ಆಯಿತು, ಕಂಪ್ಲೀಟ್ ಆಯ್ತು. ಇವಾಗ 2 ಬೆಡ್ರೂಮ್ಗೆ ಇಷ್ಟೊಂದು ಕಸ ಬಂದಿದೆ. ರೂಮು ಕೂಡ ನೀಟಾಗಿ ಮಾಡಿದ್ದಾರೆ. ಇವ್ರು ಏನು ಚೆಕ್ ಮಾಡ್ತಿದ್ದಾರೆ? ಇವರಿಬ್ರು ಇನ್ಸ್ಪೆಕ್ಷನ್ ಮಾಡಕತ್ತಾರೆ ಹೆಂಗೆ ಮಾಡಿದ್ದಾರೆ ಏನು ಅಂತ. ಇವಾಗ ಕಿಚನ್ ಕ್ಲೀನ್ ಮಾಡ್ತಿದ್ದಾರೆ. ಸೊ ಈ ಬೆಡ್ರೂಮ್ ಕ್ಲೀನ್ ಆಯಿತು. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇವಾಗ ಹೆಂಗೆ ಬೇಕಂಗೆ ಜೋಡಿಸ್ಕೊಂಡಿದ್ದೀವಿ. ಇನ್ನೊಂದ್ಸಲ ಆಮೇಲೆ ನೀಟಾಗಿ ಡಿಕ್ಲೇಟರ್ ಮಾಡ್ತೀವಿ ಬಟ್ಟೆ ಎಲ್ಲ. ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ವಾಶ್ರೂಮ್ ವಾಶ್ ಮಾಡ್ತಿದ್ದಾರೆ ಇವರು. ಮನೆ ಅವತಾರ ಅಂತೂ ನೋಡ್ಬಾರ್ದು, ಹಂಗಾಗ್ಬಿಟ್ಟಿದೆ ಫುಲ್. ಇಲ್ಲಿ ಕಿಚನ್ ಎಲ್ಲ ತೆಗಿತಾ ಇದ್ದಾರೆ. ನಾವು ಕ್ಲೀನ್ ಮಾಡೋಕ್ಕೂ ಇವ್ರ ಹತ್ರ ಕ್ಲೀನ್ ಮಾಡ್ಸೋಕ್ಕೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರ ಹತ್ರ ಎಲ್ಲ ಇಕ್ವಿಪ್ಮೆಂಟ್ಸ್ ತಂದಿರ್ತಾರೆ ಅವರು. ಸೊ ಅವನ್ನೆಲ್ಲ ನಮ್ಮ ಹತ್ರ ಇರಲ್ಲ. ಹಾಗೆ ಏನೋ ನಾವು ಮೇಲೆ ಕ್ಲೀನ್ ಮಾಡ್ಕೊತೀವಿ. ಇವರು ಅಂತಂದರೆ ಏನಾದರೂ ಈ ಥರ ಬಾತ್ರೂಮಲ್ಲಿ ಕಲೆ ಇತ್ತು ಅಂತಂದ್ರೂ ಅವರು ಅವೇನೋ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಅವು ಕಲೆನೆಲ್ಲ ರಿಮೂವ್ ಮಾಡ್ತಾರೆ. ನೋಡೋಕ್ಕೆ ಹೊಸ ಬಾತ್ರೂಮು ಇಲ್ಲಾಂದರೆ ಹೊಸ ಮನೆ ಥರನೇ ಅನಿಸುತ್ತೆ. ಇವಾಗ ಇಲ್ಲ ಈ ಥರ 2 BHK ಫುಲ್ ನಾವೇ ಕ್ಲೀನ್ ಮಾಡ್ಕೊತೀವಿ ಅಂತಂದ್ರೆ ನಮಗೆ 3-4 ದಿನ ಬೇಕಾಗುತ್ತೆ. ಸೊ ಒಂದೊಂದು ರೂಮ್ ಒಂದೊಂದು ದಿನ, ಆಮೇಲೆ ಕಿಚನ್ ಒಂದಿನ, ಪಾತ್ರೆ ಎಲ್ಲ ತೊಳೆಯೋದು ಒಂದಿನ. ಸೊ 3-4 ಡೇಸ್ ಬೇಕಾಗುತ್ತೆ. ಬಟ್ ಎಷ್ಟು ಟಯರ್ಡ್ ಆಗ್ತೀವಿ ನಾವು ಅಲ್ವಾ. ಸೊ ಬಟ್ ಇವರು ಒಂದೇ ದಿನದಲ್ಲಿ ಫುಲ್ 2 BHK ಮನೆ ಮತ್ತು ಬಾತ್ರೂಮ್ ಎಲ್ಲನೂ ಕ್ಲೀನ್ ಮಾಡಿಕೊಡ್ತಾರೆ. ಹಾಗೆ ಇವ್ರು ಕ್ಲೀನ್ ಮಾಡಬೇಕಾದ್ರೆ ನಾವು ಕೂಡ ಮುಂದೆ ನಿಂತು ಕ್ಲೀನ್ ಮಾಡಿಸ್ಬೇಕು. ಹಾಗೆ ಇವ್ರು ಕ್ಲೀನ್ ಮಾಡಬೇಕಾದ್ರೆ ಕಂಪಲ್ಸರಿ ಒಬ್ರು ಮುಂದೆ ನಿಂತು ಕ್ಲೀನ್ ಮಾಡಿಸ್ಬೇಕು. ಸೊ ಇವಾಗ ನೋಡ್ಬೋದು ಕಿಚನ್ 2 ಬೆಡ್ರೂಮ್ ಮುಗಿಸಿ ಕಿಚನಿಗೆ ಬಂದಿದ್ದಾರೆ. ಸೊ ಕಿಚನೆಲ್ಲ ಅಂತಂದರೆ ಪಾತ್ರೆಗಳನ್ನೆಲ್ಲ ಇವರೇ ತೆಗೆದು ವಾಪಸ್ ಇವರೇ ಜೋಡಿಸ್ತಾರೆ. ಸೊ ಬಟ್ ಎಲ್ಲೆಲ್ಲಿ ಜೋಡಿಸ್ಬೇಕು ಅಂತ ನೀವು ಹೇಳಿ ಇದು ಮಾಡಬೇಕು. ಹಾಗೆ ಏನೇನು ಕ್ಲೀನ್ ಮಾಡಬೇಕು ಅಂತ ಎಲ್ಲ ಕೂಡ ನೀವು ಹೇಳಬೇಕು. ಬಾತ್ರೂಮಲ್ಲಿ ಇವು ನಳ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಇದಾಗಿರ್ಬೋದು ಶವರ್ ಫುಲ್ ಒಂದು ಸ್ವಲ್ಪನೂ ಕಲೆ ಇಲ್ಲ, ಆ ಥರ ಕ್ಲೀನ್ ಮಾಡಿದ್ದಾರೆ. ಇವೆಲ್ಲ ಹೊಸ ನಳ ಥರ ಆಗ್ಬಿಟ್ಟಿದೆ ಇವೆಲ್ಲ. ಸೊ ಬಿಫೋರ್ ಎಲ್ಲ ಈ ಥರ ಕಲೆ ಇತ್ತು, ಇದನ್ನು ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ ಇವಾಗ. ಕಿಚನಲ್ಲಿರುವ ಎಕ್ಸಾಸ್ಟ್ ಫ್ಯಾನ್ ಅದು ನಮಗೆ ಏನೋ ರಿಮೂವ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಸೊ ಮೇಲೆ ಒರೆಸ್ಕೊಂಡ್ರು ಅಲ್ಲಿ ಹೊರಗಡೆಯಿಂದ ನಮಗೆ ಅದು ಕ್ಲೀನ್ ಮಾಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ಸೊ ಅವ್ರು ನೋಡ್ಬೋದು ನೀಟಾಗಿ ಫ್ಯಾನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡಿಕೊಡ್ತಿದ್ದಾರೆ. ಸೊ ಇವಾಗ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟಿದ್ದಾರೆ, ಬಟ್ ಎಲ್ಲ ಹಿಂದೆ ಸರಿಸ್ಬಿಟ್ಟಿದ್ರು ನೋಡ್ಬೋದು. ಅದಕ್ಕೆ ಮುಂದೆ ನಿಂತು ಅವ್ರಿಗೆ ಎಲ್ಲೆಲ್ಲಿ ಸಾಮಾನು ಇಡಬೇಕು ಅಂತ ಅವ್ರಿಗೆ ಮುಂದೆ ನಿಂತು ಹೇಳಬೇಕು. ಸೊ ಅವ್ರು ಹಿಂದೆ ಜೋಡಿಸ್ಕೊಬಿಟ್ರು. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಪಾತ್ರೆ ಬೇಗ ಕೈಗೆ ಸಿಗಬೇಕಲ್ಲ ಅಡುಗೆ ಮಾಡೋಕ್ಕೆ. ಸೊ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ಮತ್ತೆ ಅದನ್ನು ನೀಟಾಗಿ ರೀಅರೇಂಜ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಎಕ್ಸಾಸ್ಟ್ ನೋಡ್ಬೋದು ಎಷ್ಟು ಸ್ವಚ್ಛಾಗಿದೆ ಇವಾಗ ಅಂತ. ಮಾಡು ತಗೋ, ಅವ್ರಿಗೆ ಕೊಡ್ಬಾ ಸ್ವಲ್ಪ ಹೋಗು. ಚಾ ಮಾಡು, ಒಂದು 5 ಕಪ್. ಬೇಡ ಜಿಲ್ಲೆ ಡುಮಿಯಲ್ಲಿ ಹೋಯ್ತಾ. ಅಮಿತು ಹಾಯ್.
ಟೈಮ್ ಇವಾಗ ಸಂಜೆ 6 ಗಂಟೆ ಮುಗಿದಲ್ಲ ಕೆಲಸ. ಅಯ್ಯೋಪ್ಪ ಮೆಲ್ಲಕ. ಸೊ ಇವಾಗ ಎಲ್ಲ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡ್ಬೋದು ಇವಾಗ ಫ್ಲೋರ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದಾರೆ. ಸೊ ಫಸ್ಟು ಎಲ್ಲ ಬೆಡ್ರೂಮ್ ಕ್ಲೀನ್ ಮಾಡಿದ್ರಲ್ಲ, ಫಸ್ಟ್ 2 ಬೆಡ್ರೂಮು ಕಿಚನ್ನು ಎಲ್ಲ ಈ ಥರ ನೀಟಾಗಿ ಫ್ಲೋರ್ ಕ್ಲೀನಿಂಗ್ ಮಾಡಿದ್ರು. ಅದಾದಮೇಲೆ ಲಾಸ್ಟಿಗೆ ಹಾಲಿಗೆ ಬಂದರು. ಯಾಕಂದರೆ ಹಾಲಲ್ಲಿ ಸೋಫಾ ಎಲ್ಲ ಇತ್ತಲ್ಲ, ಸೋಫಾ ಎಲ್ಲ ಕೂಡ ಈ ಥರ ವ್ಯಾಕ್ಯೂಮ್ ಮಾಡಿ, ಸೊ ಮ್ಯಾಟ್ ಕೂಡ ವ್ಯಾಕ್ಯೂಮ್ ಮಾಡಿ ಅದನ್ನು ಜೋಡಿಸಿ ಆಮೇಲೆ ಲಾಸ್ಟಿಗೆ ಇದು ಹಾಲಲ್ಲಿರುವ ಫ್ಲೋರ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ನನ್ನ ಹಸ್ಬೆಂಡು ಇಲ್ಲೊಂದು ಅಲ್ಲೊಂದು ಕಾಕ್ರೋಚ್ ಸದ್ಯದಕ್ಕೆ ಏನಂತಾರೆ ಇದಕ್ಕೆ ಮೌನಾಚರಣೆ ಮಾಡ್ತಾರೆ. ಕಾಕ್ರೋಚ್ ಸದ್ಯದಕ್ಕೆ ಮೌನಾಚರಣೆ ಮಾಡ್ತಿದ್ದಾರೆ. ಇಬ್ಬರು ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ. ನೋಡಿ ಇಲ್ಲಿ ಜಸ್ಟ್ ಇವಾಗ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ. ನನ್ನ ತಂಗಿ ಹಿಂಗ ಮಾಡಿ ಎಲ್ಲ ಎಣ್ಣೆ ಚೆಲ್ಬಿಟ್ಟು ಮನೆಗೆ ದೃಷ್ಟಿ ಆಗೈತೆ. ಇವಾಗ ಎಕಿನೇ ಒರೆಸ್ತಾಳ, ಕ್ಲೀನ್ ಮಾಡ್ತಾಳ, ಎಲ್ಲ ಚಿನ್ನಮ್ಮ. ಹಾಯ್ ಗೈಸ್, ಸೊ ನೋಡಿದ್ರಲ್ಲ ನಿನ್ನೆ ಮನೆಯೆಲ್ಲ ಹೇಗೆ ಕ್ಲೀನ್ ಮಾಡಿದ್ರು ಅಂತ. ಸೊ ನಾವು ಕರೆಸಿದ್ದು ವಿ ಯು ಕೇರ್ ಅವ್ರನ್ನ ಕರೆಸಿದ್ವಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮಗೆ ಇಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರು. ಬೆಳಗ್ಗೆ ಅವ್ರು ಬಂದಿದ್ದು 10 ಗಂಟೆಗೆ, ಸಂಜೆ 7 ಗಂಟೆವರೆಗೂ ಕ್ಲೀನ್ ಮಾಡಿದ್ರು. ಹಾಗೆ ಅವ್ರ ಮುಂದೆ ಒಬ್ರು ನಿಂತ್ಕೊಂಡಿರ್ಬೇಕು, ನಿಂತ್ಕೊಂಡು ಕ್ಲೀನ್ ಮಾಡಿಸಿದ್ರೆ ನೀಟಾಗಿ ಕ್ಲೀನ್ ಮಾಡ್ತಾರೆ. ಹಾಗೆ ಏನೋ ಅವು ಪಾತ್ರೆ ಅವೆಲ್ಲ ತೆಗೆದಿರ್ತಾರಲ್ಲ, ಸೊ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ ಇಡಿಸ್ಬೇಕು. ಇಲ್ಲ ಅಂತಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಅಲ್ಲೆಲ್ಲಿ ಇಟ್ಬಿಡ್ತಾರೆ. ಅದೊಂದು. ಆಮೇಲೆ ಇನ್ನೊಂದು ಟಿಪ್ಸ್ ಏನಂತಂದರೆ, ಫಸ್ಟ್ ನಿಮಗೆ ಏನು ಏನು ತುಂಬ ಗಲೀಜಾಗಿರುತ್ತೆ ಅದನ್ನು ಕ್ಲೀನ್ ಮಾಡಿಸ್ಬೇಕು. ನಾವೇನು ಮಾಡ್ಬಿಟ್ವಿ ಅಂದರೆ, ಫಸ್ಟ್ ಬಂದ ತಕ್ಷಣ ಕಿಚನ್ ಲಾಸ್ಟಿಗೆ ಮಾಡಿಸೋಣ, ಫಸ್ಟು ಬೆಡ್ರೂಮ್ ಮಾಡ್ಸೋಣ ಅಂತ ಬೆಡ್ರೂಮ್ ಮಾಡಿಸ್ಬಿಟ್ವಿ. ಜಾಸ್ತಿ ಅವ್ರು ಬೆಡ್ರೂಮ್ ಪ್ರಿಫರೆನ್ಸ್ ಕೊಟ್ಟು ಕಿಚನ್ಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ 4 o'clock ಆ ಥರ ಆಗಿತ್ತು. ಕಿಚನ್ ಕ್ಲೀನ್ ಮಾಡಿದ್ದಾರೆ ಅಂದರೆ ನಾವು ಹೇಳಿ ಕ್ಲೀನ್ ಮಾಡಿಸಿದ್ವಿ. ಬೆಡ್ರೂಮ್ ಅಂತಂದರೆ ಅವರೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಕಿಚನ್ ಅಂದರೆ ಅಲ್ಲಿ ಸ್ವಲ್ಪ ಮರ್ತುಬಿಟ್ರು. ಮತ್ತು ನಾವು ಅಲ್ಲಿ ಹೋಗಿ ಇಲ್ಲಿ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಕ್ಲೀನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಸರ್ವಿಸ್ ಇತ್ತು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಹಾಗೆ ಪ್ರೈಸ್ ಎಷ್ಟಾಯಿತು ಅಂತ ಹೇಳ್ತೀನಿ ಅಂತಂದರೆ, ಪ್ರೈಸ್ ಬಂದು ನಮಗೆ ಟೋಟಲ್ 2 BHK ನಮ್ದು ಇರೋದಲ್ಲ. ಸೊ ನಮ್ಮ 2 BHK ಮನೆಗೆ ಅರೌಂಡ್ 6.5K ಆಗಿದೆ. ಅಂದರೆ 6,500 ಚಾರ್ಜ್ ಆಯಿತು. ಸೊ ನಾವು ಟಿಪ್ಸ್ ಅಂತೆ ಅದು ಇದು ಸೇರಿ ಟೋಟಲ್ 7,000 ನಾವು ಪೇ ಮಾಡಿದ್ದು. ಅವ್ರಿಗೆ 7,000 ಪೇ ಮಾಡಿದ್ವಿ. ಆಮೇಲೆ ಇದರಲ್ಲಿ ಬರೀ ಕಿಚನ್ ಸರ್ವಿಸು ತೊಗೋಬೋದು ನೀವು, ಬರೀ ಬಾತ್ರೂಮ್ ಸರ್ವಿಸು, ನಿಮ್ಗೆ ಏನೇನು ಬೇಕು ಅದಷ್ಟೇ ಸರ್ವಿಸ್ ಕೇಳಿದ್ರು ಅವ್ರು ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಇದು ಪ್ರೈಸ್ ಕೂಡ ಡಿಫರ್ ಆಗುತ್ತೆ. BHK ಮನೆಗೆ ಬೇರೆ, 2 BHK ಮನೆಗೆ ಬೇರೆ, ಆಮೇಲೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಸೊ ಅದೆಲ್ಲನೂ ಡಿಫ್ರೆಂಟ್ ಇರುತ್ತೆ. ಅದನ್ನು ನೀವು ಅವ್ರಿಗೊಂದ್ಸಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಕೇಳಿ. ಸೊ ಇಲ್ಲ ನನಗೆ ಬರೀ ಕಿಚನ್ ಅಷ್ಟೇ ಬೇಕು, ಇಲ್ಲ ನನಗೆ ಬರೀ ಬೆಡ್ರೂಮ್ ಅಷ್ಟೇ ಬೇಕು, ಆಮೇಲೆ ಇಲ್ಲ ಬರೀ ನನಗೆ ಪೆಸ್ಟ್ ಕಂಟ್ರೋಲ್ ಬೇಕು. ಸೊ ಹಾಗೆ ಇವತ್ತು ಬೆಳಗ್ಗೆ ಕಸ ಬಳಿಬೇಕಾದ್ರೆ ಬರೀ ಜಿರಳೆ ಇತ್ತು, ಎಷ್ಟೊಂದು ಜಿರಳೆ ಇತ್ತು ಕಿಚನಲ್ಲೆಲ್ಲ. ಮೇನ್ ನಾವು ಅದಕ್ಕೆ ಕರೆಸಿದ್ದು ಅಂತ ಹೇಳಿದ್ನಲ್ಲ, ಪೆಸ್ಟ್ ಕಂಟ್ರೋಲ್. ಅದನ್ನು ಬೇಕಾದ್ರೆ ಬರೀ ಪೆಸ್ಟ್ ಕಂಟ್ರೋಲ್ ಅಂದರೆ ಪೆಸ್ಟ್ ಕಂಟ್ರೋಲು ಮಾಡಿಸ್ಕೋಬೋದು. ಸೊ ಇಷ್ಟಾಗಿತ್ತು. ಪ್ರೈಸ್ ನಿಮಗೆ ಹೇಳ್ತೀನಿ ಅಂತಂದಿದೆ, ಪ್ರೈಸ್ ಅದಕ್ಕೋಸ್ಕರ ಹೇಳಿದೆ. ನಿನ್ನೆ ಫುಲ್ಲು ನನಗೆ ಆಲ್ರೆಡಿ ಬೆಳಗ್ಗೆ ಸ್ವಲ್ಪ ನೆಗಡಿ ಸ್ಟಾರ್ಟ್ ಆಗಿತ್ತು. ಅದು ನಿನ್ನೆ ಡಸ್ಟಿಗೆ ಇದಕ್ಕೆ ಫುಲ್ಲು ನೆಗಡಿ ಇನ್ನೂ ಜಾಸ್ತಿ ಆಗಿಬಿಟ್ಟಿತ್ತು. ನಿನ್ನೆ ಉಸಿರಾಡೋಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ಫುಲ್ಲು ನೆಗಡಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನೈಟ್ ಫುಲ್ ಟಯರ್ಡ್ ಆಗಿದ್ವಿ. ಆಮೇಲೆ ಎಲ್ಲ ಹೋದ್ಮೇಲೆ ಇನ್ನೊಂದ್ಸಲ ನೀಟಾಗಿ ನಾವು ಮನೆ ಕಸ ಎಲ್ಲ ಬಳ್ಕೊಂಡು ಅಡುಗೆ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಪ್ರೈಸ್ ಎಷ್ಟಾಯಿತು ಅಂತ ಹೇಳಿ. ಈ ಥರ ನೀವು ಒಂದು ವರ್ಷಕ್ಕೊಂದ್ಸಲ ಇಲ್ಲಾಂದರೆ 2 yearsಗೊಂದ್ಸಲ ಈ ಥರ ಫುಲ್ ಡೀಪ್ ಅಂದರೆ ಇವ್ರ ಹತ್ರ ಮಾಡಿಸ್ಕೊಂಡ್ರೆ, ನಾವು ಮಾಡೋದೇ ಬೇರೆ, ಇವ್ರು ಪ್ರೊಫೆಷ್ನಲ್, ಅವ್ರು ಮಾಡೋದೇ ಬೇರೆ. ಅವ್ರ ಹತ್ರ ಎಲ್ಲ ಇಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಅವ್ರು ತುಂಬಾ ನೀಟಾಗಿ ಮಾಡ್ತಾರೆ. ಅಂದರೆ ಸಂದಿಯಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಸೊ ನೀವು ಒಂದ್ಸಲ ಕರೆಸಿ ಮಾಡಿಸ್ಕೋಬೋದು. ಹಾಗೆ ಇನ್ನೊಂದು, ಮನೇಲಿ ಏನಾದರೂ ರಿಪೇರಿ ಬಂದರೆ ಕಂಟಿನ್ಯೂಸ್ ಏನಾದರೂ ರಿಪೇರಿ ಬರುತ್ತಾ, ನಿಮಗೂ ಹಂಗೆ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫಸ್ಟು ನಿನ್ನೆ ಇದೆಲ್ಲ ಮಾಡಿಸೋದ್ವಾ, ಅದಾಯಿತು. ಆಮೇಲೆ ಗೀಝರ್, ಬೆಳಗ್ಗೆಯಿಂದ ಸ್ವಲ್ಪ ಗೀಝರಲ್ಲಿ ಬಿಸಿನೀರು ಬರ್ತಾ ಇದ್ದಿಲ್ಲ. ಸೊ ಅವ್ರನ್ನ ಕರೆಸಿದ್ವಿ. ಬರೀ ಕಾಯಿಲ್ ಹೋಗಿದೆ ಅಂದ್ಕೊಂಡಿದ್ವಿ, ಬಟ್ ಇಲ್ಲ ಗೀಝರ್ ಪ್ರಾಬ್ಲಮ್ ಇದೆ ಅಂತಂದರು. ಸೊ ನಿನ್ನೆ ಮತ್ತೆ ನನ್ನ ಹಸ್ಬೆಂಡ್ ಹೋಗಿ ಹೊಸ ಗೀಝರ್ ತಂದು, ಅದಕ್ಕೆ ಖರ್ಚಾಯ್ತಾ. ಇನ್ನೊಂದು ತೋರಿಸ್ತೀನಿ ಮನೆ. ಸೊ ನೋಡ್ಬೋದು
ನಿನ್ನೆ ಗೀಸರ್ ಕೆಟ್ಟೋಗಿದೆ ಅಂತಂದ್ರೆ ಅದಕ್ಕೋಸ್ಕರ ಮತ್ತೆ ಮೆಟ್ರೋಗೆ ಹೋಗಿ ಹೊಸ ಗೀಸರ್ ತಂದ್ರು. ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ. ಇದಂತೂ ಸಡನ್ ಡಿಸಾಸ್ಟರ್ ಅಂತಲೇ ಹೇಳ್ಬೋದು. ಇದು ಹ್ಯಾಂಗಿಂಗ್ ಹಾಕಿರ್ತೀವಿ ಬಟ್ಟೆ ಹ್ಯಾಂಗಿಂಗ್. ಇದೊಂದು ಸಡನ್ನಾಗಿ ನಿನ್ನೆ ಎಷ್ಟೊಂದು ಬಟ್ಟೆ ಇದ್ವು ವಾಶ್ ಮಾಡೋಕ್ಕೆ ಎಲ್ಲ ಹಾಕಿದ್ವಿ. ಹಾಕ್ಬೇಕಂದ್ರೆ ನೋಡಿ ಪಟ್ ಅಂತ ಕಿತ್ತೋಗ್ಬಿಟ್ಟಿದೆ. ಹಿಂಗೆ ಫುಲ್ಲು ಎಲ್ಲ ಹಗ್ಗ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಖರ್ಚು ಏನಾದರೂ ಬಂದರೆ ಒಂದೇ ಸಲ ಈ ಥರ ಖರ್ಚು ಬಂದುಬಿಡುತ್ತೆ. ಸೊ ಮನೆ ಕ್ಲೀನಿಂಗಿಗೆ ಅಂತ 7,000 ಆಯಿತು ಬಿಡು ಕೊಡೋಣ ಅಂತ 7,000 ಅದು ಖರ್ಚು ಮಾಡಿದ್ವಿ. ಸೊ ಅದೇ ದಿನನೇ ಗೀಸರ್ ಪ್ರಾಬ್ಲಮ್ ಆಗಬೇಕಾ. ಮತ್ತು ಗೀಸರ್ ಅವ್ರನ್ನ ಕಳಿಸಿದ್ವಿ. ಕಾಯಿಲ್ ಅಷ್ಟೇ ಅಲ್ವಾ ಅಂತೇಳಿ ಏನೋ ಗೀಸರ್ ಅವ್ರು ಬಂದು ಮಾಡೋಗ್ತಾರೆ ಅಂತ ಅವ್ರನ್ನ ಕಳಿಸಿದ್ವಿ. ಇಲ್ಲ ಗೀಸರ್ ಪ್ರಾಬ್ಲಮ್ ಇದೆ ಫುಲ್ ಅಂತ, ಗೀಸರ್ ಚೇಂಜ್ ಮಾಡಬೇಕು ಅಂತ ಅದಕ್ಕೆ ಖರ್ಚಾಯಿತು. ಅದೊಂದು 10,000 ಆಯಿತು ಅನಿಸುತ್ತೆ. ಸೊ ಅದಾದಮೇಲೆ ಇದು ಹ್ಯಾಂಗಿಂಗ್ ಇದಂತೂ ಅನ್ಎಕ್ಸ್ಪೆಕ್ಟೆಡ್. ಅದು ಇಷ್ಟು ದಿನ ಯೂಸ್ ಮಾಡಿದ್ವಿ, ನಿನ್ನೆನೇ ಕೆಟ್ಟೋಗ್ಬೇಕಾ ಇದನ್ನು. ಸೊ ಈಗಾಯಿತು. ಸೊ ಗೊತ್ತಾಯ್ತಲ್ಲ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ಹೇಳ್ತೀನಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.